ನಮಸ್ಕಾರ ಸ್ನೇಹಿತರೆ, ಸ್ಯಾಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ. ಏನಂದರೆ ನಮ್ಮ ಫ್ರೆಂಡು ಊರಿಂದ ಇವತ್ತು ಒಂದು ಒಳ್ಳೆ ಕುಂದಾಪುರದಿಂದ ಒಳ್ಳೆ ಫ್ರೆಶ್ ಮೀನು ತರಿಸಿದ್ದಾರೆ ಬಸ್ಸಲ್ಲಿ. ಹಾಕಿ ಅವರು ಆ್ಯಕ್ಚುಲಿ ಮೀನಿದೆ ಇದು ಮಾಡ್ತಾರೆ, ಬೋಟಿಂಗ್ ಎಲ್ಲ ಇದೆ ಅವ್ರದ್ದು. ನಮಗೆ ಇಲ್ಲಿ ಬೆಂಗಳೂರಲ್ಲಿ ಸಿಗೋದು ಕಮ್ಮಿ ಅಂತ ಅವ್ರು ಅಲ್ಲಿಂದ ಕಳಿಸಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳ್ತಾ, ಇವತ್ತು ಮೀನು ಪುರಿ ಮುಂಚಿ, ಬಂಗುಡೆ ಪುರಿ ಮುಂಚಿ ಯಾವ ಥರ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತಿದ್ದೀವಿ. ಬಂಧುಗಳೇ, ನಮ್ಮ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಮೀನು ಪುಲಿ ಮುಂಚಿ, ಬಾಂಗಡೆ ಪುಲಿ ಮುಂಚಿ ಯಾವ ಥರ ಮಾಡೋದಂತ ನೋಡೋಣ. ಥ್ಯಾಂಕ್ ಯು. ನೋಡಿ, ಏನೇನು ಬೇಕೆಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ. ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೀವಿ. ನೋಡಿ, ಇವಾಗ ಇದನ್ನು ಎಣ್ಣೆ ಕುದೀತಾ ಇದೆ. ಬೆಳ್ಳುಳ್ಳಿನ ಫಸ್ಟ್ ಹಾಕಬೇಕು. ಇದನ್ನೇನೆಂದರೆ ಸ್ಟಾರ್ಟಿಂಗ್ ನಾವು ಫ್ರೈ ಮಾಡಿಕೊಂಡು ರುಬ್ಬೋಕ್ಕಿಂತ ಮುಂಚೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಚೆನ್ನಾಗಿ ನೋಡಿ, ಜೀರಿಗೆ ಹಾಕಿ ಸ್ವಲ್ಪ ಹಂಗೆ ಈರುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಲೈಟಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಎಲ್ಲ ಫ್ರೈ ಮಾಡಿದ ಮೇಲೆ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಇದನ್ನು ಎಲ್ಲ ಏನೇನು ಕೊತ್ತಂಬರಿ ನಾವೇನೇನು ಇಟ್ಕೊಂಡಿದ್ದೀವಿ ಎಲ್ಲ ರುಬ್ಕೋಬೇಕು. ಇವತ್ತು ಹಂಗೆ ನಮ್ಮ ಅಮಿತವರೆಲ್ಲ ಬಂದಿದ್ದಾರೆ, ಮೀನು ಬಂದಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡೋಕ್ಕೆ. ನಮ್ಮ ಪ್ರತಾಪ್ ಅವರು ತರಿಸಿ, ಅವರಿಗೆ ಥ್ಯಾಂಕ್ ಯು ಹೇಳೋಣ. ಮೀನು ತರಿಸಿದ್ದಾರೆ. ಹಂಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಆ ಚಾನಲ್ ಹೆಸರು ಕೂಡ ಚೇಂಜ್ ಮಾಡಿದ್ದೀನಿ, ಬೇಗ ಸಿಗಲ್ಲ ಅಂತ. ನೋಡಿ, ಇದಕ್ಕೆ ನೆಕ್ಸ್ಟು ನಾವು ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೋಬೇಕು. ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಮೀನೆಲ್ಲ ತೊಳೆದ್ಬಿಟ್ಟು ರೆಡಿಯಾಗಿ ಇಟ್ಟಿದ್ವಿ. ಫಸ್ಟು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ನೋಡಿ, ಬೆಳ್ಳುಳ್ಳಿ ಹಾಕಿದೆ. ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಈರುಳ್ಳಿ ಹಾಕಿದೆ. ಈರುಳ್ಳಿ, ಟೊಮೆಟೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದರ ಶುಂಠಿ, ನೋಡಿ, ಶುಂಠಿ ಹಸಿಮೆಣ್ಸಿನ್ಕಾಯಿ ಅಂತ ಇಂಪಾರ್ಟೆಂಟ್. ಮೀನಿಗೆ ಯಾವತ್ತಿದ್ರು ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು, ಯಾಕಂದರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಫ್ರೈ ಮಾಡ್ಕೋಬೇಕು. ಆನಂತರ ಈಗ ನೋಡಿ, ಮೀನೆಲ್ಲ ನಾವು ಕ್ಲೀನಾಗಿ, ನಾನು ಆವಾಗಲೇ ಹೇಳಿದೆ, ಕ್ಲೀನ್ ಮಾಡಿ ಇಟ್ಟಿದ್ವಿ. ಇದು ಮಸಾಲ, ಅದು ಅವಾಗ ಮಾಡಿರೋದು ಮಸಾಲ. ಇವಾಗ ಅದು ಫ್ರೈ ಆದಮೇಲೆ ಒಂದು 5 ನಿಮಿಷ ಫ್ರೈ ಆದಮೇಲೆ ಈಗ ಮಸಾಲ ಹಾಕ್ತಾಯಿದೆ. ನೋಡಿ, ಮಸಾಲ ಯಾವ ಥರ ರೆಡ್ ಕಲರ್ ಬಂದಿದೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಕ್ಲೀನಾಗಿ ರೆಡ್ ಕಲರ್ ಬಂದಿದೆ. ನೋಡಿ, ಮಸಾಲ ಹಾಕಿದೆ. ನಾವು ಸ್ವಲ್ಪ ನೀರು ಹಾಕಬೇಕು. ಒಂದು 3 ಕಪ್ಪಷ್ಟು ಒಂದು ಗ್ಲಾಸಲ್ಲಿ ನೀರು ಹಾಕೋಬೇಕು. ನಾವು ಪುರಿ ಮುಂಚೆ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತಾಯಿದ್ವಿ. ನೋಡಿ, ಮೀನು ಹಾಕ್ತಾಯಿದ್ದೀನಿ. ನೋಡಿ, ಕುದಿದಡಿಕೆ ಒಂದು 5 ನಿಮಿಷ ಕುದಿದಡಿಕೆ ಮೀನು ಹಾಕಬೇಕು. ಮೀನು ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಮೀನು ಹಾಕಿ ಒಂದು 5ರಿಂದ 10 ನಿಮಿಷ ಕುದ್ರೆ ಸಾಕು. ಮೀನು ಪಟ್ಟಂತ ಬೇಯುತ್ತೆ. ನಾವು ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು, ಯಾಕಂದರೆ ಅದು ಮೀನೆಲ್ಲ ಬಿಡಿ ಆಗಿಬಿಡುತ್ತೆ. ಅದಕ್ಕೆ ನಾವು ಮೀನನ್ನ ಸ್ವಲ್ಪ ಒಂದು 10 ನಿಮಿಷ ಕುದ್ರೆ ಸಾಕು. ಸ್ಟಾರ್ಟಿಂಗೇ ನಾವು ಚೆನ್ನಾಗಿ ಮಸಾಲನ ಕುದಿಸ್ಕೋಬೇಕು. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಇವಾಗ ಲೋ ಫ್ಲೇಮಲ್ಲಿಟ್ಟು ಕುದಿಸ್ಬೇಕು. ನೋಡಿ, ಇವಾಗ ಮೀನು ಬೆಂದಿದೆ ಯಾವ ಥರ. ನೋಡಿ, ಬಿಸಿ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನಮ್ಮ ಫ್ರೆಂಡ್ ಅವರು ಲೋಕಲ್ ಅವರು ಬಂದಿದ್ದಾರೆ, ಅವ್ರು ಟೇಸ್ಟ್ ಮಾಡಿ ಹೇಳ್ತಾರೆ. ನೋಡಿ.